ಇವತ್ತು ನಾನು ಬೊಮ್ಮಾಯಿಯವರು ಒಂದು ಸರ್ಕಾರದ ಅಕ್ರಮಗಳಿಗೆ ಬೆಂಬಲ ಕೊಡ್ತಕ್ಕಂಥ ವಿಷಯದಲ್ಲಿ ಒಟ್ಟಾಗಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ದೇವೆ. ವಿರೋಧ ಪಕ್ಷದಲ್ಲಿ ಅವರು ಇದ್ದಾರೆ, ನಾವು ಇದ್ದೇವೆ. ಜಾಯಿಂಟ್ ಆಗಿ ಈ ಸರ್ಕಾರದ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಫ್ಲೋರ್ನಲ್ಲೂ ಇರ್ಬೋದು, ಫ್ಲೋರ್ನಿಂದ ಹೊರಗಡೆನೂ ಇರ್ಬೋದು, ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು, ನಾಡಿನ ಹಿತಾಸಕ್ತಿ ಕಾಪಾಡ್ತಕ್ಕಂಥದ್ದು, ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಹಲವಾರು ತಪ್ಪುಗಳಾಗಿದ್ದಾವೆ, ಎಲ್ಲ ಸರ್ಕಾರದ ಮುಂದಿದೆ. ಒಂದು ಬಾರಿ ಇವರೇ ಮುಖ್ಯಮಂತ್ರಿ ಇದ್ದಾಗ ಅಡ್ವೊಕೇಟ್ ಜನರಲ್ ಬಹುಶಃ ಮಧುಸೂದನ್ ನಾಯಕ್ ಅಂತೇಳಿ ಅವರು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ ಈ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡಿ ಅಂತ. ಈಗ ನಮಗೆ ಈ ಪ್ರಾಜೆಕ್ಟ್ನ ಅವಶ್ಯಕತೆ ಇದೆಯಾ? ಸುಮಾರು 1,70,000 5 ಟೌನ್ಶಿಪ್ ಮಾಡೋದಕ್ಕೆ ಅಂತ ಹೇಳಿ ಅದು ದೊಡ್ಡ ಕಥೆ. ಅವರಿಗೆ ಕೆಲಸ ಬೇಕಿಲ್ಲ, ಬೆಲೆ ಬಾಳ್ತಕ್ಕಂಥ ಭೂಮಿ ಲಪಟಾಯಿಸಬೇಕಾಗಿದೆ. ಇದೊಂಥರ ಈಸ್ಟ್ ಇಂಡಿಯಾ ಕಂಪನಿ. ಆಯ್ತು, ಹಿಂದೆ ಏನೋ ತಪ್ಪುಗಳು ಮಾಡ್ಕೊಂಡ್ರು. ಇಲ್ಲಿ ಸದನದಲ್ಲಿ ನಾನು CM ಇದ್ದಾಗಲೂ ಒಂದು ವಾರ ಚರ್ಚೆ ಆಗಿದೆ. ನಮ್ಮ ರಾಯರೆಡ್ಡಿ ಅವ್ರು ಏನು ಮಾತಾಡೋರು ಎಲ್ಲ ಇಲ್ಲಿ ತೆಗೆಸಿಟ್ಟಿದ್ದೀನಿ, ಇಲ್ಲಿ ಪ್ರೊಸೀಡಿಂಗ್ನಲ್ಲಿ ಯಾವ್ಯಾವ ಸರ್ಕಾರದಲ್ಲಿ ಏನಾಯಿತು, ನಾನು ಈಗ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಒಂದು ಜಾಯಿಂಟ್ ಹೋರಾಟ ಇರತಕ್ಕಂಥ ಬೊಮ್ಮಾಯಿಯವರು ಹೇಳ್ತಾರೆ, ಇವತ್ತು ಏನೇನು ಇಲ್ಲಿ ಅಕ್ರಮಗಳಾಗಿದೆ, ಇವತ್ತು ಸದನ ಸಮಿತಿ ರಿಪೋರ್ಟ್ ಸರ್ಕಾರದ ಮುಂದೆ ಇದೆ. ಇವತ್ತು ಹಲವಾರು ಪಾಪ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆ ಬೇರೆ ಕೊಡ್ತಾ ಇದ್ದೀರಿ, ದುಡ್ಡು ಬೇಕು ಅದಕ್ಕೆ. ಈ ಒಂದು ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡಿದ್ರೆ ನೀವು ಯಾವ ಟ್ಯಾಕ್ಸ್ ಹಾಕಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ ನೀವು ಸರ್ಕಾರ. ಈ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಇವತ್ತು ಸುಮಾರು ಎಲ್ಲ ಹೇಳೋರಲ್ಲ 20,000 ಕೋಟಿ. ಜಯಚಂದ್ರ ಅವ್ರು ಹೇಳ್ತಿರೋದು, ನಾನು ಹೇಳೋದೊಂದು ಭಾಗ. ಜಯಚಂದ್ರ ಅವರು ನೆನ್ನೆ ಅಸೆಂಬ್ಲಿಲೇ ಹೇಳೋರಲ್ಲ 20,000 ಕೋಟಿ. 20 ಆಗುತ್ತೆ, 30,000 ಕೋಟಿ ಇಲ್ಲೇ ಬರುತ್ತೆ. ನಿಮಗೆ ನಿಜಕ್ಕೂ ನಾಡಿನ ಜನತೆಯ, ರೈತರ ಬಗ್ಗೆ, ನಾಡಿನ ಜನತೆ ಬಗ್ಗೆ ನಿಜಕ್ಕೂ ಗೌರವ ಇದ್ದರೆ, ಕಾಳಜಿ ಇದ್ದರೆ ಅಂಥದ್ದು ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಆಗಲ್ವಾ? ಇದೇನು ಹೇಳ್ತಾರಲ್ಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತೀನಿ. ಇಬ್ರು ನಿಲುವು ಒಂದಿದೆ. ಅವರು ಬೊಮ್ಮಾಯಿಯವ್ರಿಗೆ ಮಾತನಾಡ್ತಾರೆ ಇದ್ರ ಬಗ್ಗೆನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.